ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಬ್ಬ ಭಕ್ತನ ಚಿಕ್ಕ ಕಥೆಯನ್ನು ತಿಳಿಸಲು ಬಯಸುತ್ತೇನೆ. ಯಾರೆಲ್ಲ ನಮ್ಮ ರಾಯರ ಭಕ್ತರಿದ್ದೀರೋ ಅವರೆಲ್ಲ ನಮ್ಮ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ ಮುಂದೆ ಬರೇ ನಮ್ಮ ಈ ಚಾನೆಲ್ ಅಲ್ಲಿ ಬರೀ ಅಡಿಗೆಗಳು ಮಾತ್ರ ಅಲ್ಲದೆ ಜೊತೆಗೆ ರಾಯರ ಕಥೆಗಳನ್ನು ಸಹ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ ರಾಯರ ಭಕ್ತನ ಈ ಪುಟ್ಟ ಕಥೆಯನ್ನ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಮ್ಮೆ ಒಬ್ಬ ಬಡ ಭಕ್ತ ರಾಘವೇಂದ್ರ ಸ್ವಾಮಿಗಳ ಬಳಿ ಬಂದು, ಸ್ವಾಮಿ, ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಎಂದು ಅಳುತ್ತಾನೆ. ಆಗ ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿ ನಗುತ್ತಾ, ದೇವರನ್ನು ನಂಬು, ಕಷ್ಟ ಶಾಶ್ವತ ಅಲ್ಲ ಎಂದು ಆಶೀರ್ವಾದ ಕೊಡುತ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಭಕ್ತನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಬಡತನ ಕಡಿಮೆಯಾಗುತ್ತದೆ, ಮನೆಯಲ್ಲಿ ಶಾಂತಿ ಬರುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆ ದಿನದಿಂದ ಜನರು ಹೇಳತೊಡಗಿದರು, ರಾಘವೇಂದ್ರ ಸ್ವಾಮಿಯನ್ನು ನಂಬಿದವರನ್ನು ಅವರು ಯಾವತ್ತೂ ಕೈ ಬಿಡುವುದಿಲ್ಲ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕೇವಲ ಒಬ್ಬ ಬಡ ಭಕ್ತನ ಕಥೆಯಾಗಿತ್ತು ಫ್ರೆಂಡ್ಸ್. ನಿಮ್ಮ ಜೀವನದಲ್ಲೂ ಇದೇ ತರ ರಾಯರು ಪವಾಡಗಳನ್ನ ನಡೆಸಿರ್ತಾರೆ ಅಂತ ನಾನು ತಿಳ್ಕೊಂತೀನಿ. ಯಾಕಂದ್ರೆ ನನ್ನ ಜೀವನದಲ್ಲೂ ಪವಾಡಗಳು ತುಂಬಾ ನಡೆದಿದೆ. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಇದೇ ತರ ಪವಾಡಗಳನ್ನ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಅಲ್ಲಿ. ನಾನು ಅದನ್ನ ವಿಡಿಯೋ ಮುಖಾಂತರ ಎಲ್ಲಾರ್ಗು ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೀಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.